ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡತಿ RRB PO ಪ್ರಿಲಿಮ್ಸ್ ರಿಸಲ್ಟ್ ಇವತ್ತು ಬರುತ್ತೆ ಆ್ಯಂಡ್ ಆಲ್ರೆಡಿ ಲಿಂಕ್ ನಾನು ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ. ಆ್ಯಂಡ್ ಲಾಸ್ಟ್ ಇಯರು NICL ಅಸಿಸ್ಟೆಂಟ್ ಏನು ಎಕ್ಸಾಮ್ ಆಗಿತ್ತು, ಸೊ ಅದರದ್ದು ಸ್ಕೋರ್ ಕಾರ್ಡ್ ಆಫ್ಟರ್ 1 ಇಯರ್ ಆದಮೇಲೆ ಬಿಟ್ಟಿದ್ದಾರೆ. ಸೊ ನಾನು ಕೂಡ ಅಟೆಂಡ್ ಮಾಡಿದ್ದೆ ಆ್ಯಂಡ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು ನಂದು. ಮೇನ್ಸ್ ಇನ್ನೂ ಸ್ಕೋರ್ ಕಾರ್ಡ್ ಬಂದಿಲ್ಲ, ಮೇನ್ಸ್ ನಂದು ಆಗಲಿಲ್ಲ. ಸೊ ಪ್ರಿಲಿಮ್ಸಲ್ಲಿ ಎಷ್ಟು ಸ್ಕೋರ್ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ವಾಚ್ ಇಲ್ಲ. ಆ್ಯಂಡ್ ಇಂಗ್ಲೀಷಲ್ಲಿ ಔಟ್ ಆಫ್ 30 22.75 ಬಂದಿದೆ ಆ್ಯಂಡ್ ರೀಸನಿಂಗ್ 35 ಬಂದಿದೆ ಆ್ಯಂಡ್ ಕ್ವಾಂಟ್ 24 ಬಂದಿದೆ. ಟೋಟಲ್ ಬಂದು 81.75 ಬಂದಿದೆ. ಲಾಸ್ಟ್ ಇಯರು ಕರ್ನಾಟಕಕ್ಕೆ NICL ಅಸಿಸ್ಟೆಂಟ್ ಪ್ರಿಲಿಮ್ಸಿಂದು ಕಟ್ ಆಫ್ ಬಂದು 73 ಇತ್ತು. ಎಲ್ಲ ಕ್ಯಾಟಗರಿಗೂ ಸೇಮ್ ಕಟ್ ಆಫ್ ಇತ್ತು, 73 ಆರ್ 73 ಪಾಯಿಂಟ್ ಸಮಥಿಂಗ್ ಹಾಗೇನೋ ಇತ್ತು. ಸೊ ನನ್ನ ಸ್ಕೋರ್ ಬಂದು 81.75. ಆ್ಯಕ್ಚುಲಿ ಈ ಸತಿ OACL ಅಸಿಸ್ಟೆಂಟಲ್ಲಿ ರೀಸನಿಂಗ್ ನನ್ನ ಕೈ ಕೊಡ್ತು, ಇಲ್ಲಾಂದರೆ ಅದು ಆಗ್ತಿತ್ತು ಪ್ರಿಲಿಮ್ಸು. ಇವನ್ OACL ಅಸಿಸ್ಟೆಂಟ್ ಸ್ಕೋರ್ ಕಾರ್ಡ್ ಬಿಟ್ಟಿಲ್ಲ ಅಂತ ಅನ್ಕೋತೀನಿ ಇನ್ನು. ಸೊ ಇದು ನಂದು NICL ಆ್ಯಂಡ್ ಮೇನ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಮೇನ್ಸಲ್ಲಿ ಏನಾಗಿತ್ತು ಅಂತಂದರೆ ಕಂಪ್ಯೂಟರ್ ಅವೇರ್ನೆಸ್ ಎಲ್ಲ ಅಷ್ಟು ಕ್ಲಿಯರಾಗಿ ಓದಿರಲಿಲ್ಲ ಆ್ಯಂಡ್ ಆಲ್ಸೋ ಮೇನ್ಸಲ್ಲಿ ಕಟ್ ಆಫ್ ಹೈ ಇರುತ್ತೆ ಆ್ಯಂಡ್ ಕರೆಂಟ್ ಅಫೇರ್ಸು ಅಷ್ಟು ಕ್ಲಿಯರಾಗಿ ಓದಿರಲಿಲ್ಲ. ಕ್ವಾಂಟ್ ಆ್ಯಂಡ್ ರೀಸನಿಂಗ್ ಓಕೆ ಚೆನ್ನಾಗಿ ಮಾಡಿದ್ದೆ, ಬಟ್ ಮೇನ್ಸಿಂದು ಸ್ಕೋರ್ ಕಾರ್ಡ್ ಇನ್ನೂ ಬಿಟ್ಟಿಲ್ಲ. ಮೇನ್ ಸ್ಕೋರ್ ಕಾರ್ಡ್ ಬಿಟ್ಟ ಮೇಲೆ ಎಷ್ಟು ಮಾರ್ಕ್ಸ್ ಬಂದಿತ್ತು ಅಂತ ಒಂದು ಸತಿ ಅನಲೈಸ್ ಮಾಡಬೇಕು. ಅಸಿಸ್ಟೆಂಟ್ NICL ಅಸಿಸ್ಟೆಂಟ್ ಈವನ್ ಬ್ಯಾಂಕಲ್ಲಿ ಯಾರೆಲ್ಲ ಕ್ಲರ್ಕಾಗಿ ವರ್ಕ್ ಮಾಡ್ತಿರ್ತಾರೋ, ವರ್ಕ್ ಮಾಡ್ತಿರೋರು ಕೂಡ NICL ಅಸಿಸ್ಟೆಂಟಿಗೆ ಅಪ್ಲೈ ಮಾಡ್ತಾರೆ, NIACL ಅಸಿಸ್ಟೆಂಟಿಗೆ ಅಪ್ಲೈ ಮಾಡ್ತಾರೆ. ಸೊ ಯಾಕೆ ಅಂತಂದರೆ NICL ಮತ್ತು NIACL ಬ್ಯಾಂಕಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಅನ್ನೋ ಇದಕ್ಕೆ. ಸೊ ಕಾಂಪಿಟೇಷನ್ ಅಂತೂ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. NICL ಅಸಿಸ್ಟೆಂಟ್ ನೋಟಿಫಿಕೇಷನ್ ಈ ಸತಿ ಬಿಡ್ಬೋದು, ನೋಡೋಣ ಏನಂತ. ಆ್ಯಂಡ್ ಆಲ್ಸೋ NIACL ಅಸಿಸ್ಟೆಂಟ್ ನೋಟಿಫಿಕೇಷನ್ ಕೂಡ ಬಿಡ್ಬೋದು ಅಂತ ಕೆಲವರು ಹೇಳಿದ್ದಾರೆ, ಅಲ್ಲಿ ವರ್ಕ್ ಮಾಡೋರು ಕೂಡ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ RRB PO ಪ್ರಿಲಿಮ್ಸ್ ರಿಸಲ್ಟ್ ಇದೆ. ನಾನು ತುಂಬ ಕಮ್ಮಿ ಅಟೆಂಪ್ಟ್ ಮಾಡಿದ್ದೀನಿ, ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.